ಈ ಮುದ್ದೆ ಮತ್ತು ಉಪ್ಸಾರನ್ನ ಫಸ್ಟ್ ಬೈಟ್ ಬಾಯಿಗಿಟ್ಟಿದ ತಕ್ಷಣ ನನ್ನ ಮೈಂಡಿಗೆ ಬಂದಿದ್ದೆ, ಈ ಮುದ್ದೆಯಲ್ಲಿದೆ ನಮ್ಮ ತಾಕತ್ತು, ಬಟ್ಟಾರು ಉಪ್ಪೆಸರಲ್ಲೇ ಅದರ ಕಸರತ್ತು, ಮಸ್ತಿಗೆ ಮತ್ತು ನಮ್ಮ ಭಾಷೆಯ ಗತ್ತು. ನಮಸ್ಕಾರ ಪ್ರಜೆಗಳೇ, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸಚ್ಚಿ. ನಾನಿಲ್ಲಿ ಒಂದು ಕುಕ್ಕರನ್ನು ತಗೊಂಡಿದ್ದೀನಿ, ಅದಕ್ಕೆ ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಅದಕ್ಕೆ ತೊಳೆದು ಇಟ್ಕೊಂಡಿರೋಂಥ ತೊಗರಿ ಬೇಳೆನ ಬಳಸ್ತಾ ಇದ್ದೀನಿ. ನೀವು ತೊಗರಿ ಬೇಳೆ ಬೇಡ ಅಂತ ಅಂದರೆ ಯಾವುದಾದ್ರೂ ಕಾಳುಗಳು ಬೇಕಂದ್ರೂ ಬಳಸ್ಬೋದು. ನಾನಿಲ್ಲಿ ಬೇಳೆನ ಬಳಸಿದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಾದ್ಮೇಲೆ ಇದು 60ರಿಂದ 70% ಬೆಂದಿರಬೇಕು. ಈ ಬೆಂದಿರೋದಕ್ಕೆ ಸೊಪ್ಪನ್ನು ಇಲ್ಲಿ ಬಳಸ್ತಾ ಇದ್ದೀನಿ. ನಾನಿಲ್ಲಿ ಅರವೆ ಚಿಲ್ಕರವೆ ದಂಟು ಸೊಪ್ಪನ್ನು ತಗೊಂಡಿದ್ದೀನಿ. ನಿಮಗೆ ಯಾವ ಸೊಪ್ಪು ಚೆನ್ನಾಗಿ ಅನ್ಸುತ್ತೋ ನೀವು ಆ ಸೊಪ್ಪನ್ನು ಬಳಸ್ಕೊಬೋದು. ನಾನು ಇದನ್ನ 2ರಿಂದ 3 ಸತಿ ಕ್ಲೀನಾಗಿ ತೊಳ್ಕೊಂಡು ಮಣ್ಣಿನ ಅಂಶ ಎಲ್ಲ ಹೋದಾದ್ಮೇಲೆ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಸೊಪ್ಪು ಇವಾಗ ಜಾಸ್ತಿ ಕಾಣಿಸುತ್ತೆ, ಬೆಂದಾದ್ಮೇಲೆ ಕಡಿಮೆ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸೊಪ್ಪನ್ನ ಬೇಯೋವರೆಗೂ ಇದನ್ನ ಬೇಯಿಸ್ಕೊಳ್ಳಿ. ಇಲ್ಲಿ ಒಂದು ಟೊಮೆಟೊನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಬೆಂದಾದ್ಮೇಲೆ ಇದನ್ನ ರುಬ್ಬೋದಿಕ್ಕೆ ಅಂತ ಬಳಸ್ತೀನಿ. ಇದು ಬೆಂದಾದ್ಮೇಲೆ ಎತ್ತಿ ಸೈಡ್ ಇಟ್ಕೊಳ್ಳಿ. ತಣ್ಣಗಾಗೋಷ್ಟರಲ್ಲಿ ಉಪ್ಸಾರು ಖಾರ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ 15 ಮೊಣ್ಕಟ್ ಮೆಣಸಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಅಂತ. 8 ಬ್ಯಾಡಗಿ ಮೆಣಸಿನಕಾಯಿನ ಬಳಸ್ತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಹುರ್ಕೊಳ್ಳಿ. ಹುರ್ಕೊಂಡಾದ್ಮೇಲೆ ಇದು ತಣ್ಣಗಾಗೋಷ್ಟರಲ್ಲಿ ಮಿಕ್ಸಿನ ಮಾಡ್ಕೊಳ್ಳೋಣ. ಮಿಕ್ಸಿಗೆ 2 ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. 1.5 ಸ್ಪೂನು ಮೆಣಸು, 1 ಸ್ಪೂನು ಜೀರಿಗೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹುರಿದು ತಣ್ಣಗೆ ಮಾಡ್ಕೊಂಡಿರೋ ಮೆಣಸಿನಕಾಯಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನ ನೆನೆಸಿದ್ದೆ, ಅದನ್ನ ಇದಕ್ಕೆ ಬಳಸ್ತಾ ಇದ್ದೀನಿ. ಅವಾಗಲೇ ಬೇಳೆ ಜೊತೆ ಬೇಯಿಸ್ಕೊಂಡಿದ್ದ ಟೊಮೆಟೊನ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇವಾಗ ಅರ್ಧ ಕೈ ಹಿಡಿ ಕೊತ್ತಂಬರಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸ್ತಾ ಇದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ರುಬ್ಕೊಳ್ಳಿ. ರುಬ್ಬಿರೋದು ನಿಮಗೆ ಹೀಗಿರುತ್ತೆ ತರ್ತರಿಯಾಗಿ. ಇವಾಗ ಖಾರ ಬಂದು ಸಿದ್ಧವಾಗಿದೆ. ಅವಾಗಲೇ ಬೇಯಿಸಿಕೊಂಡಿದ್ದ ಬೇಳೆ ಮತ್ತೆ ಸೊಪ್ಪು ಇವಾಗ ತಣ್ಣಗಾಗಿದೆ. ಈ ತಣ್ಣಗಾಗಿರೋದನ್ನ ಇದಕ್ಕೆ ಸೇರಿಸ್ಕೊಂಡು ಒಂದು ಚೂರು ನೀರಿನ ಅಂಶ ಇಲ್ದಂಗೆ ಇದನ್ನ ಹಿಂಡಿ ಇಟ್ಕೊಳ್ಳಿ. ಇವಾಗ ಇದು ಪಲ್ಯ ಮಾಡೋದಕ್ಕೆ ಸಿದ್ಧವಾಗಿದೆ. ಈ ನೀರಲ್ಲಿ ಖಾರ ಮತ್ತೆ ಉಪ್ಪನ್ನ ಸೇರಿಸಿದ್ರೆ ಉಪ್ಸಾರು ಇವಾಗ ಸಿದ್ಧವಾಗಿದೆ. ಪಲ್ಯ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಪ್ಯಾನ್ ನ ಇಟ್ಕೊಂತಾ ಇದ್ದೀನಿ. ಪ್ಯಾನ್ ಇಟ್ಕೊಂಡಾದ್ಮೇಲೆ ಆಯಿಲ್ ನ ಸೇರಿಸ್ಕೊಂತಾ ಇದ್ದೀನಿ. ಆಯಿಲ್ ಬಿಸಿ ಆದ್ಮೇಲೆ ಸಾಸಿವೆನ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ 1 ಸ್ಪೂನು ಕಡಲೆಬೇಳೆನ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ. ಇದು ಕ್ಲೀನ್ ಆಗಿ ಫ್ರೈ ಆದ್ಮೇಲೆ 2 ಕಡ್ಡಿ ಕರಿಬೇವನ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ. ಇದು ಚೆನ್ನಾಗಿ ಸಿಡ್ದಾದ್ಮೇಲೆ 2 ಈರುಳ್ಳಿ, 5 ಜಜ್ಜಿರೋ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ 5 ಒಣಮೆಣಸಿನ್ಕಾಯಿನ ಇದಕ್ಕೆ ಬಳಸ್ತಾ ಇದ್ದೀನಿ. ಇದೆಲ್ಲ ಕ್ಲೀನಾಗಿ ಹುರ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೆ ಕ್ಲೀನಾಗಿ ಇದನ್ನ ಹುರ್ಕೊಂಡಾದ್ಮೇಲೆ ಅವಾಗಲೇ ಬೇಯಿಸಿಕೊಂಡಿರೋ ಸೊಪ್ಪನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಒಂದ್ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇವಾಗ ಪಲ್ಯ ಬಂದು ಸಿದ್ಧವಾಗಿದೆ. ಕೇಳಿದೆಯಲ್ಲ, ವಿಟಮಿನ್, ಎನರ್ಜಿ, ಪ್ರೋಟೀನು ಇದೆಲ್ಲ ಇದೊಂದರಲ್ಲೇ ಅದೇ. ಅದನ್ನು ಮೀರಿ ಇನ್ನೊಂದದೇ ತಾಕತ್ತು. ಒತ್ತಾರೆ 2 ಮುದ್ದೆ ತಿಂದು ನಮ್ಮ ರೈತ ಹೊಲಕ್ಕಿಳದ ಅಂದ್ರೆ ಎಂತ ಬೆಟ್ಟನಾದ್ರೂ ಪುಡಿ ಪುಡಿ ಮಾಡಿ ಬೆವ್ರ ಹೊರಗೆ ಹಾಕ್ಬಿಡೋದೇ, ಅಷ್ಟು ತಾಕತ್ತಿದೆ ಇದ್ರೊಳಗೆ. ಹಿಟ್ಟಂ ತಿಂದಂ ಬೆಟ್ಟಂ ಕುಟ್ಟಂ, ಹಿಟ್ಟಂ ಬಿಟ್ಟಂ ಕೆಟ್ಟಂ. ಕೇಳಿದ್ಯಾ? ಈ ವಿಡಿಯೋ ನಿಮ್ಗಿಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ನಿಮ್ಮ ಭೇಟಿ ಹೊಸ ವಿಡಿಯೋ ಹೊಸ ರೆಸಿಪಿಗಳ ಜೊತೆ. ಟಿಲ್ ದೆನ್, ಬಾಯ್.